ಅಂತ ನಾನು ಏನು ಯಾವಕ್ಕಿನಾರ ನೋಡಿ ಹಿಡ್ಕೊಂಡ ಏನ ಆತಾಗ ಯಾವ್ದಾರ ಹುಡುಗಿನ ಬೆಟ್ಟಿಗೆ ತೆಗಿಯಕ್ಕೆ ಹೋಗ್ಯಾನ ಹಂಗ ಏನ ಕಾಣ್ತತಿ. ಯವ್ವ ದೇವ್ರೇ ಬಿತ್ತಲ್ಲಪ್ಪ ನನ್ನ ಗಂಟಿ ಕತ್ರಿ ರೀ. ಏನೋ ಮರ ಅಲ್ಲಿ ಹೊರಗೆ ಆಳ್ ಮಕ್ಕಳು ನಿಂತಾರ, ಕೆಲಸದವ್ ಹೇಳು ಏನ ನಂದ ನನ್ನ ಕೆಲಸ ಹೇಳು ಪಟ್ನ ಹೇಳು. ನಿನ್ ಮಗ ಯಾವ್ದೋ ಹುಡುಗಿನ ನೋಡಕ್ ಹೋಗ್ಯಾನ, ನನಗೆ ಗೊತ್ತಾತ ನಮ್ಮವ್ ನನ್ನ ಮದ್ವಿ ಮಾಡಂಗಿಲ್ಲ, ಅದಕ್ಕೊಂದು ಯಾವ್ದಾರ ಹುಡುಗಿ ನೋಡ್ಕೊಳ್ಳೋಣ ಅಂತೇಳಿ ತೀರ್ಮಾನ ಮಾಡ್ಕೊಂಡಂಗ ಕಾಣ್ತಾನ ಅವನು. ಅಯ್ಯೋ ದೇವ್ರೇ ನನ್ನ ಗಂಟಿ ಕತ್ರಿ ಬಿತ್ತಲ್ರಿ. ನಾನು ನೋಡಿರಿ ಈಡಾಗ ವರದಕ್ಷಿಣೆ ತಗೊಂಡ್ ಮದ್ವಿ ಮಾಡ್ಬೇಕಂತಿದ್ದೆ, ಈ ಬಾಡೆ ಯಾವ್ದನ್ನಾರ ತಗೊಂಡ್ ಮದ್ವಿ ಮಾಡಿ ಲವ್ ಗಿವ್ ಅಂತ ಮಾಡ್ಕೊಂಡು ಮದ್ವಿನೇ ಮಾಡ್ಕೊಂಡ್ ಬಂದ್ರ ಗತಿ ಏನ್ರಿ? ನನಗೆ ಯಾಕೋ ಅನುಮಾನ ಅಂದ್ರೆ ಕೇಳ್ತಿರನ? ನನಗೆ ಗೊತ್ತು ಯಾವ್ದೋ ಕೆಂಪನಕಿನ ಕರ್ರನಕಿನ ಉದ್ದನಕಿನ ಬೆಳ್ಳನಕಿನ ಯಾವ್ದೋ ಒಂದು ನೋಡ್ಯಾನ. ಅಯ್ಯೋ ದೇವ್ರಿ, ನಿನ್ನ ಕೂಟ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ನಿಮ್ಗಷ್ಟೇ ಅಲ್ಲ, ನಿಮ್ಮ ಮಗ್ಗೂ ಇಲ್ಲ. ಮತ್ತಿನೇನು ಬರು ಗಂಟಿನ ಬಗ್ಗೆ ವಿಚಾರ ಮಾಡ್ರಿ. ಯಾವ್ದನ್ನಾರ ಲವ್ ಗಿವ್ ಮಾಡಿದ್ರ ವರದಕ್ಷಿಣೆ ಕೇಳಕತ್ತ್ಯಾ? ಯಾ ಕಾಲದಾಗದಿಲ್ಲ ಪಾರಿ, ಅಲ್ಲಿ ಈ ಕಾಲದಾಗ ವರದಕ್ಷಿಣೆ ಕೊಡ್ತಾರಂತ ಮಾಡಿಯ? ಹೆಣ್ಮಕ್ಳು ಸಿಗೋದ್ ಕಷ್ಟ ಆಗೈತಿ, ನೀನ್ ವರದಕ್ಷಿಣೆ ಹೊಂಟಿ. ಓದ್ಲಾರ್ದವ್ರಿಗೆ, ಚಂದಿಲ್ದವ್ರಿಗೆ, ರೊಕ್ಕ ರೂಪಾಯಿ ಇಲ್ದವ್ರಿಗೆ ಕಷ್ಟ ಆಗ್ಬೋದು, ಎಲ್ಲ ಇದ್ದವ್ರಿಗೇನಲ್ಲ. ರೊಕ್ಕ ಒಂದಿದ್ರೆ ಎಲ್ಲ ಆಕತ್ತೆ ಅಂತ ತಿಳ್ಕೊಂಡಿ ನೀನು. ಅದು ಬಿಡು, ಹೊರಗೆ ಆಳ್ ಮಕ್ಕಳು ನಿಂತಾರ, ಅಷ್ಟ್ರಿಗೆ ಚಾ ಮಾಡ್ಕೊಂಡ್ ಚಲೋ ತಿಂಗ. ಈಗಿನ್ನೆಂತ ಚಾರಿ ಹೊತ್ತು ಏಟಾಗೈತಿ, ಇನ್ನ ಸ್ವಲ್ಪ ತಾದ್ರೆ ಉಣ್ಣ ಹೊತ್ತ ಹಾಕತಿ. 7 ಗಂಟೆ ಆಗಕ್ ಬಂತು, ಸುಮ್ನಿರಿ. ಅಲ್ಲ ಹಂಗಾರೆ ಅವ್ರಿಗೆ ಚಾ ಕೊಡಲ್ಲ? ಕೊಟ್ರೆ 5-5:30 6 ಗಂಟೆ ಕೊಡ್ಬೇಕಿತ್ತ. ಹಾಳಾದ್ ನಾನು ಮರ್ತೇ ಬಿಟ್ಟೆ, ನೀವು ಕೇಳಲಿಲ್ಲ. ಈಗ ಸತ್ತ ಇವತ್ತು ದಿನ ಚಾ ಬ್ಯಾಡ, ಸುಮ್ಮನೆ ಉಳಿತೈತಿ. ನಾಳೆ ಕೊಡ್ತೇನೆ ನೋಡು. ಹಿಂಗ ಮಾಡ್ತೀನಿ ಒಳ್ಳೊಳ್ಳೊಳ್ಳೆ, ಅವ್ರೆಲ್ಲಾ ಕೆಲಸ ಬಿಟ್ಟು ಹೋದ್ರೆ ಗೊತ್ತಾಕತ್ತಿ ನಿನಗೆಲ್ಲ. ಪ್ರೀತ್ಸೆ ಪ್ರೀತ್ಸೆ ನೀ ನನ್ನೇ ಪ್ರೀತ್ಸೆ, ಪ್ರೀತ್ಸೆ 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 ನೀ ನನ್ನೇ ಪ್ರೀತ್ಸೆ, ಪ್ರೀತ್ಸೆ ಪ್ರೀತ್ಸೆ. ಅಬ್ಬಾ ಯಾವ್ದ ಹಾಡ್ ಬೇರೆ ಹೇಳ್ಕೊಂತ ಬರಾಕತ್ತಾನಲ್ಲ, ಪ್ರೀತ್ಸೆ ನನ್ನೇ ಪ್ರೀತ್ಸೆ ಅಂತೇಳಿ. ಯಾವಕ್ಕೀಗ ಅನ್ನಕತ್ತಾನಪ್ಪ? ನಾ ಹೇಳಲಿಲ್ಲ, ಯಾವ್ದೋ ಹುಡುಗಿ ನೋಡ್ಕೊಂಡ್ರಿ ಇವ, ಯಾವ್ದೋ ಒಂದು ಬೆಂಡ್ಲಿ ಸಿಕ್ಕಿರ್ಬೇಕು. ಈ ಬಡ್ಯಾನ್ ನೋಡೇ ಗಂಟು ಬಿದ್ದಾಳಕಿ. ಹುಂಬುಷನ್ ಇದ್ದಂಗೆ ಐತಿ, ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರ್ತತ ಅಂತೇಳಿ. ಇಲ್ಲ, ರೊಕ್ಕ ರೂಪಾಯಿ ಇದ್ದಿದ್ದು ಗೊತ್ತಾಗೇ ಆಗಿ ಗಂಟು ಬಿದ್ದಿರ್ಬೇಕು ಒಂದು. ಅಯ್ಯೋ ದೇವ್ರೇ, ಏನಪ್ಪ ಮಾಡ್ಲಿ ಈಗ ನಾನು? ಏನಂತ ಬಡ್ಕೊಲಿ? ಅಯ್ಯೋ, ನನಗ್ ತಕ್ಕ ಮಗ ಅಲ್ಲ ಇವ ತಾಯಿಗೆ ತಕ್ಕ ಮಗ ಅಲ್ಲ, ಇವ ದಾರಿ ತಪ್ಪಿದ ಮಗ ಇವ. ಸುಮ್ಮನಿರಿ. ಹಾಟೆ ಇಲ್ಲ, ಬಾಗಲ ನಾಯಿಗತ್ತೆ ನಿಂತೀವಿ. ಯಾಕೆ ನಿಂತೀರಿ? ಏನ್ ನಿಂತೀರಿ? ಯಾಕ ಎತ್ತ ಲೇಟ್ ಆತು? ಏನಾರ ಹೇಳ್ತೀಯ? ಮ್ಯಾಗ ತಗತಿಯಲ್ಲ ಕೆಳಗೆ. ಏನಾತವಾ? ಎಲ್ಲೋಗಿದ್ದಿ ಇಷ್ಟತನ? ಯಾರು ಕೂಟ್ ಹೋಗಿದ್ದಿ? ಯೋ, ಆಫೀಸ್ ಮುಗಿತ, ಒಂದ್ ಯಾವ್ದ ಪಿಕ್ಚರ್ ನೋಡೋಣ ಅಂತ ಹೋಗಿದ್ವಿ. ಪಿಕ್ಚರ್ ನೋಡೋಣ ಅಂತ ಹೋಗಿದ್ದಿ? ಅಲ್ಲ, ಈಗ ಯಾವ ಹೊಸ ಪಿಕ್ಚರ್ ಬಂದಲ್ಲ? ಈಗ ನನಗೆ ಗೊತ್ತಿದ್ದಂಗೆ ಅದು ಹೊಸ ಪಿಕ್ಚರ್ ಏನ್ ಬಂದಿಲ್ಲ. ಕರೆ ಹೇಳ, ಎಲ್ಲಿ ಹೋಗಿದ್ದಿ? ಏನ್ ಮಾಡಕ್ ಹೋಗಿದ್ದಿ? ಕರೆನವಾ, ಪಿಕ್ಚರ್ ನೋಡಕ್ ಹೋಗಿದ್ದೆ. ಬೇಜಾರಾಗಿತ್ತ ಕೆಲಸ ಮಾಡಿ, ಅದಕ್ಕೆ ಬರ್ಲೆ ದೋಸ್ತರ ಅಷ್ಟ್ರು ಹೋಗೋಣ ಅಂತೇಳಿ ಅಷ್ಟ್ರದ್ದು ಟಿಕೆಟ್ ತೆಗಿಸಿ ಪಿಕ್ಚರ್ ಕರ್ಕೊಂಡು ಹೋಗಿದ್ದೆ. ಮಂತ್ಯಾನ್ ತೆಗೆದಿಡಕ ನಿಂತಿಯಲ್ಲ, ಹಲಕಟ್ಟ ಬಾಡಿ ಹಾಕೊಡು ಮತ್ತೆ ನನ್ನ ಹಾಟೆ. ಅಲ್ಲಲ್ಲ, ಈಗಂತೂ ಪಿಕ್ಚರ್ ಟಿಕೆಟ್ ಇನ್ನು ರೇಟು ಎಷ್ಟು? 150 ಐತೆ, 200 ಐತೆ? ಎಟ್ಟೈತೆ? 300 250 ಐತಿ. ಅಯ್ಯೋ ದೇವ್ರೇ, ಎಲ್ಲಾರ್ದು ನೀನೇ ತಗ್ಸಿದ್ಯಾ? ಅಲ್ಲ ಯಾಕ ಅವ್ರ ಕಡೆ ರೊಕ್ಕಿದ್ದಿಲ್ಲ? ನಿನಗೇನು ಬಂದೈತಿ ನಿನಗ ಅಳಗಾಲ? ಯವ್ವ ದೇವ್ರೇ, ನೀ ಹಾಳು ಮಾಡಕ ನಿಂತಿಯಲ್ಲ. ನೀನು ದುಡ್ದಿದ್ ಪಗಾರ ಸುಮ್ಮನೆ ಅವ್ರಿಗೆ ಕೊಟ್ಟು ಬಂದ್ಬಿಡಲ್ಲ ಮನೆಗೆ. ಒಂದ್ಸಲ ನಾ ತಗ್ಸಿರ್, ಒಂದ್ಸಲ ಅವ್ರು ತಗ್ಸೋದು ಇರ್ತದ ಬಿಡವ. ಇಲ್ಲ, ನೀ ಮಂತ್ಯಾನ್ ತೆಗೆದಿಡಕ ನಿಂತಿ. ಕರೆ ಹೇಳ, ನನಗನ್ಸಬಿಟ್ಟು ಹುಡುಗರಿಗೆ ಆದ್ರೆ ಟಿಕೆಟ್ ತೆಗಿಸ್ತಿದ್ದಿಲ್ಲ. ಯಾವಕ್ಕೆ ಊರ್ ಹುಡುಗಿಯರ ಇರ್ಬೇಕು ಅವ್ರು. ಅವ್ರನ್ನ ಕರ್ಕೊಂಡು ಹೋಗಿ ನೀನು ಚಂಬಕ್ ಚಲ್ಲು ಯಾವಕ್ಕಿನ ಕರ್ಕೊಂಡು ಹೋಗಿದ್ದಿ? ಕರೆ ಹೇಳ ನೋಡು. ನಾನ್ ನೋಡಿದ್ರೆ ಈಡಾಗಿ ವರದಕ್ಷಿಣೆ ತಗೊಂಡು ದೊಡ್ಡ ಸಂಬಂಧ ಮದುವೆ ಮಾಡ್ಬೇಕಂತದನಿ. ಅವ್ರಿಗೆ ಗಂಡು ಮಕ್ಳು ಇರಬಾರ್ದು, ಒಂದೇ ಹೆಣ್ಣು ಇರ್ಬೇಕು, ಇಲ್ಲ 2 ಹೆಣ್ಣು ಇರ್ಬೇಕಟ್ಟೆ. ಗಂಡು ಮಕ್ಳು ಇರಬಾರ್ದು. ಅವ್ರದ ತವ್ರ ಮನೆ ಆಸ್ತಿ ಎಲ್ಲ ಈಗಿಗೆ ಬಂದಿರ್ಬೇಕು, ನಮ್ಮ ಆಸ್ತಿನೂ ನಿನ್ಗೆ ಬರ್ಬೇಕು. ಹಂಗ್ ಕೊಡು ಅಂತ ಹುಡುಗಿ ತರ್ಬೇಕಂತ ಮಾಡೀನಿ. ಯಾವಕ್ಕಿನಾರ ಲವ್ ಗಿವ್ ಮಾಡ್ಕೊಂಡಿ ಅನ್ಲ? ಏಸ್ ಮಂದಿ ಅವ್ರ ಅಂತಮ್ಗಳು ಏನು ಎತ್ತ? ಅವ್ರು ಇದ್ದಂತಾರೋ ಇಲ್ಲಂತಾರೋ, ಕೊಡ್ತಾರೋ ಇಲ್ಲೋ ವಿಚಾರಿಸ್ಲಾ? ಅಯ್ಯೋ ದೇವ್ರೆ, ಇಷ್ಟೆಲ್ಲ ವಿಚಾರ ಮಾಡಿಯಾ? ಇಲ್ಲವಾ, ನಾನು ಯಾ ಲವ್ ಮಾಡತ್ತಿಲ್ಲ. ಆ ಹುಡುಗ ತಲೆ ತಿನ್ನಾಕತ್ತಿ ತಗ. ನೀವ್ ಹೋಗಪ್ಪ, ನೀವ್ ಹೋಗಿ, ಈಗ ಬಂದಿ ಕಾಕ ಮರ್ತಕೋ. ಇಲ್ರಿ, ಇವ ಏನ ಮಾಡ್ತಾ ಅದಾನ? ಯವ್ವಾ ದೇವ್ರೇ, ಅಂತದಂತ ಜೋಡ ಆಗ್ತಾನ ಏನು? ಮತ್ತೆ ಕಮ್ಮಿ ಹೆಣ್ಮಕ್ಳು ನೋಡಿ ನೀನು. ಅವಂಗೂ ಮಿಕ್ಕಾಕತ್ತ ವಯಸ್ಸು, ಇನ್ನ ಮದ್ವಿ ಮಾಡಕ್ ತಯಾರಿಲ್ಲ ನೀನು. ಮತ್ ಯಾವಾಗ ನೀ ಮದ್ವಿ ಮಾಡೋದು? ಆ ಹುಡುಗ ಮದ್ವಿ ಮಾಡ್ಕೊಳ್ಳೋದು ಯಾವಾಗ? ಓದೈತಿ, ನೌಕರಿ ಮಾಡ್ತಾ ಇದಾನ, ಆಸ್ತಿ ಐತಿ, ಎಲ್ಲ ಐತಿ, ಇನ್ ಫೈನಲಿ ಇರೋದೇನ ಮದ್ವಿ ಮಾಡ್ಬೇಕನ್ನೋದು. ಆ ಮದ್ವಿನೇ ನೀ ದೌಡ್ ಮಾಡಕತ್ತಿಲ್ಲ ಅಂದ್ರೆ ಅವನಾರ ಏನ್ ಮಾಡ್ತಾನ? ತಿಲ್ಕೆಟ್ಟು ಅಷ್ಟೇ. ಹಂಗಾಗಿ ಮತ್ತಿಂತವೆಲ್ಲ ಹಾಕವು. ನೀನು ಯಾವಾಗ ಸುಧಾರಿಸ್ತೀವೋ ಏನೋ ದೇವರಿಗೆ ಗೊತ್ತಗ. ಹಿಂಗೆ ಮಾಡ್ಕೊಂತ ಹೋಗು. ಏನ ಒಂದಿನ ಗೊತ್ತಾಕತ್ ನೀನು. ಯಾವ್ದನಾರ ಒಂದು ಮದ್ವಿ ಮಾಡ್ಕೊಂಡ್ ತಗೊಂಬಂದ್ರೆ ಅವಾಗ ಗೊತ್ತಾಕತಿ. ಯಾಕೆ ಸುಮ್ಮನೆ ಹೇಳದ್ ನಿನಗ?
ಅಯ್ಯೋ ದೇವ್ರೆ, ಏನು ಇವ್ರು ಹಿಂಗೆ ಅಂದ್ಬಿಟ್ರಲ್ಲ. ಇಲ್ಲ ಯಾಕೋ ಇದೇನೋ ಮಿಸ್ ಹೊಡಿಯಂಗೆ ಕಾಣ್ತಾ ಐತಿ. ಮದುವೆ ಮಾಡ್ಬೇಕಪ್ಪ, ಹಂಗಾರ ಬಿಟ್ರೆ ನಡೆಯಂಗಿಲ್ಲ. ಮದುವೆ ಮಾಡ್ಬೇಕು. ಬಂದ್ಲ. ಎಲ್ಲೋಗಿದ್ದೆ? ಅಲ್ಲ ಯಾಕೆ ಎಲ್ಲರೂ ಹಿಂಗೆ ನಿಂತೀರಿ? ನಾನು ಅದು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ. ಅದು ಅವ್ರ ಮನೆಗೆ ಏನೋ ಫಂಕ್ಷನ್ ಇತ್ತಂತೆ, ಬಾ ಅಂತ ಕರೆದಿದ್ಲು. ನಾನು ಹೋಗೋಕ್ಕಾಗಿದ್ದಿಲ್ಲ ಒಂದ್ಸಲ, ಅದಕ್ಕೆ ಇವತ್ತು ಬಾ ಅಂತ ಕರ್ಕೊಂಡು ಹೋಗಿದ್ಲು. ಫಂಕ್ಷನ್ ಇದ್ದಿದ್ದು ಇವತ್ತ? ಏನು ಮುಗ್ದೈತಿ? ಇವತ್ತೇ ಫಂಕ್ಷನ್ ಇಲ್ಲ, ಆದರೆ ಮನೆಗೆ ಬಾ ಅಂತ ಭಾಳ ಕರೆದ್ಲು, ಅದಕ್ಕೆ ಹೋಗಿದ್ದೆ. ಹಂಗೆ ಸ್ವಲ್ಪ ಲೇಟ್ ಆಗ್ಬಿಡ್ತವ. ಯಾಕಿವಾಗ ಹೂಡಾಕತ್ತಿ? ಕರೆ ಹೇಳ, ಎಲ್ಲಿ ಹೋಗಿದ್ದಿ? ನನಗೆ ಅಷ್ಟು ಹೇಳಿ ನೀನು. ಅಲ್ಲ ಏನು ಭಾಳ ದೊಡ್ಡ ಕೇಳ್ಬಿಟ್ಟಿಯಲ್ಲ, ಕೇಳ್ದ ಅಡ್ಡಾಡುವಷ್ಟಲ್ಲ. ಅವ ಅದು ನಾನು ಅಂದೆ ಮನ್ಯಾಗ ಬೈತಾರ ಹೋಗ್ಬೇಕು ದೌಡ್ ಅಂತೇಳಿ. ಇದು ಏನಿಲ್ಲ, ಸ್ವಲ್ಪ ಕುಂದ್ರೆ ಚಾಗಿ ಕುಡ್ದು ಹೋಗುವಂತಿ ಅಂದ್ಲು. ಹಾಗೆ ಕುಂತ್ವಿ ಮಾತಾಡ್ಕೊಂತ ನಿಮ್ಮ ಅಪ್ಪಾಜಿ ಏನು ಮಾಡ್ತಾರ, ನಿಮ್ಮ ಮಮ್ಮಿಯರು ಏನು ಮಾಡ್ತಾರ ಅಂದ್ರೆ ಅಂದ್ಬಿಟ್ಲೆ ನಾನು ಇಲ್ರಿ ನಮ್ಮ ಮಮ್ಮಿಯರ ನಮ್ಮ ಅಪ್ಪಾಜಿಯರ ಅಂತೇಳಿ ನಾ ಹೇಳಿದೆ. ಹಿಂಗದಾರ್ರಿ ಅಂತೇಳಿ ಅನ್ನತ್ಲೆ ಆಕಿ ಅವ್ರ ಫೋನ್ಯಾಗ ನಮ್ದೊಂದು ಹಿಂದ್ಸಲ ಒಮ್ಮೆ ಫೋಟೋ ಇಟ್ಟಾಗ ಆ ಫೋಟೋ ಹಂಗೆ ಇಟ್ಕೊಂಡಿದ್ಲು. ಆ ಫೋಟೋ ತೋರಿಸಿ ಏನಂದ್ರೆ ಗೊತ್ತಾವ ಅವರು ನನ್ನ ಫೋಟೋ ನೋಡಿ ಏನಂದ್ರೆ ಅಕ್ಕಿ ಅವ್ರ ಮಮ್ಮಿಗೆ ಹೇಳಾಕತ್ತಿದ್ಲು, ಅಯ್ಯೋ ಮಮ್ಮಿ ಇವ್ರ ಮಮ್ಮಿ ಅದಾರಲ್ಲ ಎಷ್ಟು ಹೆಂಗದಾರ ಗೊತ್ತಾ, ಎಷ್ಟು ಚಂದದಾರ ಗೊತ್ತಾ, ಮಕ್ಕಳು 2 ಅಂತ ಹೇಳಂಗೆ ಇಲ್ಲ. ಈಗಲೂ ಅವ್ರ ಮಮ್ಮಿ ನೋಡಿದ್ರೆ ಬೇಕಾರೆ ಯಾವತ್ತರ ಒಂದ್ಸಲ ನಿಂಗೆ ಅವ್ರ ಮಮ್ಮಿ ಪರಿಚಯ ಮಾಡಿಸ್ತೀನಿ, ಸಂತೂರ್ ಮಮ್ಮಿ ಇದ್ದಂಗೆ ಅದಾರ, ಯಾವ ಕಾಲೇಜ್ ಅಂತ ಕೇಳ್ಬೇಕು ಹಂಗದಾರವ ಅಂತ ಹೇಳತ್ತಿದ್ಲು. ಹೌದಾ? ನೀ ಹೇಳೋದು ಕರೆನ? ಹೌದಾ? ಮತ್ತು ಸುಳ್ಳು ಹೇಳ್ಬೇಡ. ಮತ್ತೆ ಏನು ಅಲ್ಲ ಮತ್ತೇನು ಹೇಳಿದ್ರೆ ಭಾಳ ಹೇಳಿರ್ಬೇಕಲ್ಲ ನನ್ನ ಬಗ್ಗೆ. ಆಹಾ, ವರ್ಕೌಟ್ ಆತು. ನಮ್ಮ ಹೂಗಿಲ್ಲ ಐತೇನ ವೀಕ್ನೆಸ್? ತಡಿ ಹಂಗಾರ. ಮತ್ತೇನಂದ್ರು? ಅವಾಗ ನಾನಂದೆ ಇಲ್ಲ ನಮ್ಮ ಮಮ್ಮಿಗೆ ಏಜ್ ಆಗೈತ್ರಿ, ಅಂದ್ರೆ ನಾವಿಬ್ರು ಮಕ್ಕಳು, ನಮ್ಮ ಅಪ್ಪಾಜಿಗಿಂತ ನಮ್ಮ ಮಮ್ಮಿ ಒಂದು 5-6 ವರ್ಷ ಸಣ್ಣವ್ರಿ ಅಂತಂದೆ. ಅಂತಿದ್ದಂಗೆ ಅವ್ರೇನಂದ್ರು ಗೊತ್ತನ, ಹೌದಾ ಅಂದು ವಾಪಸ್ ನಿಮ್ಮ ಮಮ್ಮಿ ಎಷ್ಟು ಚಂದದಾರಲ್ಲ, ತೆಳ್ಳಗದಾರ, ಅವ್ರ ಫಿಗರ್ ಹೆಂಗೆ ಮೇಂಟೈನ್ ಮಾಡ್ತಾರ, ಏನು ತಿಂತಾರ ಅವರು ಹೊಟ್ಟಿಗೆ ಅಂತ ಕೇಳತ್ತಿದ್ರ. ನೀ ಹೇಳ್ಬೇಕಿಲ್ಲ ನಮ್ಮ ಹೊಟ್ಟಿಗೆ ಸಗಣಿ ತಿಂತಾಳ ಅಂತೇಳಿ. ಯಮ್ಮ ಮತ್ತೆ ಹೊತ್ತಾಗಿ ಯಾಕೆ ಬಂದಿ ಅಂತ ನಾ ಕೇಳಾಕತ್ತೀನಿ. ಆಕೆ ಏನ ಅದು ಹಂಗಾತಂತ ಹಿಂಗಾತಂತ ಲೊಟ್ಟೆ ಅಂತ ಕೇಳಾಕತ್ಲ. ನೀ ಹಲ್ಕಿಸ್ಕೊಂತ ನೋಡಾಕತ್ತಿ ಕೇಳಾಕತ್ತಿಯಲ್ಲ ಅದನ್ನ. ಚಲೋ ಬುದ್ಧಿ ಇದ್ದೆ ಐತಿಲ್ಲ ನಿನಗೇನು ಬಂದತ್ ನಿನಗೆ? ಕೇಳು, ಎಲ್ಲಿ ಹೋಗಿದ್ಲು ಕೇಳು. ಇಲ್ಲೋಡ ನೀ ಹಿಂಗೆ ಲೂಜ್ ಬಿಟ್ಟೆ ಅಂದ್ರೆ ಮುಗಿದು ಹೋತು. ಅವ್ರವ್ರಿಗೆ ಈಗೆಲ್ಲ ಕಾಣಿಲ್ದ, ಈಗ ಏನು ಫಂಕ್ಷನ್ ಇಲ್ಲ ಏನಿಲ್ಲ, ಎದಕ್ಕೆ ಹೋಗ್ಬೇಕಲ್ಲೇ ನೀ ಇದನ್ನು ಕೇಳು. ಅಯ್ಯೋ ದೇವ್ರಿ, ಅಯ್ಯೋ ನಮ್ಮವು ಸುಮ್ಮನಿದ್ರು, ಈಕಿ ನಮ್ಮಮ್ಮ ಸುಮ್ಮನಿರುವಳ್ಳಲ್ಲಪ್ಪ, ಏನು ಮಾಡ್ಲಪ್ಪ ನಾನು. ಮಲೆ ಈಕೇನು ಕೇಳಂಗೆ ಕಾಣಂಗಿಲ್ಲ, ನೀನೇ ಕೇಳು. ಯಾಕ ಏನು ಎದಕ್ಕೆ ತಡ ಆತ ನೀನೇ ಒಂಚೂರು ಕೇಳು. ಇದು ಹಿಂಗ ಬಿಟ್ರೆ ನಡೆಯಂಗಿಲ್ಲ. ಎಲ್ಲಿ ಹೋಗಿದ್ದೇವ? ಇದು ನಿನಗೆ ಮಾಡತ್ತರ ಸರಿ ಅನಸ್ತತಿ? ಹೊತ್ತಿಲ್ದತ್ನ್ಯಾಗ ಹೆಣ್ಮಕ್ಳು ಹಿಂಗೆ ಬರ್ತಾರ? ಟೈಮ್ ಎಷ್ಟಾತು? 6:30-7 ಆತು. ಇಷ್ಟೊತ್ನ್ಯಾಗ ಬರೋದು? ನೀನು ಕಾಲೇಜ್ ಬಿಡೋದು ಎಷ್ಟೊತ್ತಿಗೆ? ಅಪ್ಪ ನಾನು ಅದೇ ಹೇಳಿದ್ನಲ್ಲಪ್ಪ, ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂತೇಳಿ. ಅವ್ರು ನಿನ್ನ ಫೋಟೋ ನೋಡಿ, ಅವನ ಫೋಟೋ ನೋಡಿ ಮಾತಾಡ್ಕೊಂತ ಕುಂತ್ಬಿಟ್ರೆ ನನಗೂ ಹೊತ್ತೋಗಿದ್ದೆ ಗೊತ್ತಾಗ್ಲಿಲ್ಲಪ್ಪ. ಸಾರಿ ಅಪ್ಪ, ಇನ್ನೊಂದ್ಸಲ ಹಿಂಗೆ ಮಾಡಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ. ಅವ್ರು ಅಂತಾರೆ ನಿಮ್ಮ ಅಪ್ಪಾಜಿಯವರು ತಲೆ ಅಷ್ಟು ನುಣ್ಣಗೈತಲ್ಲ, ಪಳಪಳ ಅಂತ ಹೊಳಿತೈತಲ್ಲ, ಏನು ಹಚ್ತಾರ ಅಂತ ಕೇಳಿದ್ರು. ನಾನು ಏನಿಲ್ಲರಿ ಶಾಂಪು ಹಚ್ತಾರ ಅಂದೆ. ಅದಕ್ಕೆ ಹೌದಾ ಅಂತಂದು ತಮಾಷೆ ಮಾಡತ್ತಿದ್ರು. ನಿಮ್ಮ ಅಪ್ಪಾಜಿನೂ ಎಷ್ಟು ಹೆಂಗದಾರಲ್ಲ, ನಿಮ್ಮ ಅಪ್ಪಾಜಿ ತಕ್ಕಂಗಿನ್ನು ನಿಮ್ಮ ಅವ್ವರು ಭಾರಿ ಬ್ಯೂಟಿಫುಲ್ ಅದಾರ, ನಿಮ್ಮ ಅಪ್ಪಾಜಿನೂ ಮಸ್ತ್ ಬ್ಯೂಟಿಫುಲ್ ಅದಾರ ಅನ್ನತ್ತಿದ್ರು. ದುಡಿಯೋಕ್ಕೆ 1 ನಂಬರ್ ನಿಮ್ಮ ಅಪ್ಪಾಜಿ ಅಂತೇಳಿ ಆಕೆ ಹೇಳಾಕತ್ತಿದ್ಲ ನನ್ನ ಫ್ರೆಂಡ್. ನಾನು ದುಡ್ದಲ್ಲೇ ಮತ್ತೆ ಮನಿ ನಡೆಯೋದು. ಆಯ್ತು ಬಿಡವ, ಇನ್ನೊಂದ್ಸಲ ತಡ ಆಗಿ ಬರ್ಬೇಡ. ಇನ್ನೊಂದ್ಸಲ ತಡ ಆಗಿ ಬಂದ್ರೆ ಬೀಳ್ತಾವ ನೋಡಿ. ನಿಂಗೆ ಹೇಳಾಕತ್ತೀನಿ, ಚಂದಾಗಿ ಇರೋದು ಕಲಿ. ಕಾಲೇಜಿಗೆ ಹೋಗ್ಬೇಕಂದು ನೆಟ್ಟಗಿರ್ಬೇಕು. ಏನಾರ ಅಲ್ಲಿ ಇಲ್ಲೇ ಹೋದೆ, ಅವ್ರು ನೋಡಿದೆ, ಇಂಥವೇನಾರ ಮಾಡಿದಿ, ಕಾಲೇಜಿಲ್ಲ ಏನಿಲ್ಲ, ಸೀದಾ ಮದುವೆ ಮಾಡ್ಕೋಬೇಕು, ಗಂಡನ ಮನೆಗೆ ಹೋಗ್ತಿರ್ಬೇಕು. ಏನ ವಿಚಾರ ಮಾಡ. ಇಲ್ಲವಾ, ಎಲ್ಲೂ ಹೋಗಿಲ್ಲ. ಆಮೇಲವ್ವ ಅವ್ರು ಇನ್ನೊಂದು ವಿಚಾರ ಹೇಳಿದ್ರು. ಇನ್ನೊಂದು ವಿಚಾರ ಏನು? ಅವರು ಇನ್ನೊಂದ್ಸಲ ನಿಂಗೆ ಭೇಟಿ ಹಾಕಾರಂತೆ. ಅವ್ರ ಮಮ್ಮಿ ಭಾಳ ಖುಷಿ ನಿಮ್ಮನ್ನು ನೋಡಿ, ಏನು ಮಾಸ್ತಾರ ಮಕ್ಕಕ್ಕೆ ನಾ ಕೇಳಲೇಬೇಕು, ಇಷ್ಟು ಸುಂದರವಾಗದಾರಲ್ಲ ಅಂತ ಇದ್ರು. ಅದಾ ಕಡ್ಲಿ ಹಿಟ್ಟು ಮೊಸರು ಅಂತ ಹೇಳು. ದೊಡ್ಡ ಸೀಕ್ರೆಟ್ ಬಿಟ್ಟು ಕೊಟ್ಬಿಟ್ಲು. ಸುಮ್ಮನಿರ್ಬೇ, ಏನೋ ಒಂದರ ತಾಸು ಲೇಟಾಗಿ ಬಂದಾಳ, ಇನ್ನೊಮ್ಮೆ ಹಿಂಗೆ ಮಾಡಲ್ಲ ಅಂತ ಹೇಳಕತ್ತಾಳಿಲ್ಲ. ಕುಂದ್ರಿ, ಚಾ ಮಾಡ್ಕೊಂಬರ್ತೇನೆ. ನೀನು ಕೈಕಾಲು ಮಾಡಿ ತಗೋರ, ಚಾ ಕುಡಿ ಅಂತಿ ನೋಡ. ಇದ ಒಮ್ಮೆಲೆ ತಡ ಆಗಿ ಬಂದು, ಇನ್ನೇನು ತಡ ಆಗಿ ಬಂದೆ ಅಂದ್ರೆ ಭೂತಾವ ನಿನಗೆ. ನಿಮ್ಮ ಅವ್ವ ನಿಮ್ಮಪ್ಪ ಹಾಲು ಕಿಸ್ಕೊಂತ ಒಳಗೋದ್ರಲ್ಲ, ಹಂಗೆ ನಾ ಸುಮ್ಮನೆ ಇರೋದಲ್ಲ ಏನ? ಯಮ್ಮ ಎಲ್ಲಿ ಹೋಗಿಲ್ವೇ, ಸುಮ್ಮನಿರ್ಬೇ, ಜಗಳ ಹಚ್ಬಿಡ. ಏನೋ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ನಾನು, ನಿಂಗೆ ಸುಳ್ಳು ಹೇಳ್ತೇನೆ ನಾನು.
ಸುಳ್ಳು ಹೇಳ್ತೀಯ ಮತ್ತೊಂದು ಮಾಡ್ತೀಯ ನೋಡು ಏನು ಮಾಡ್ತಿ. ಆಯ್ತು. ಊರನ್ ಮಂದಿ 4 ಮಂದಿ 4 ಥರ ಮಾತಾಡ್ತಾರವ. ಅದಕ್ಕೆ ಏನು ನಮ್ಮ ಎಚ್ಚರಿಕೆಯಾಗಿ ನಾವಿರ್ಬೇಕು. ಕರೆಕ್ಟ್ ಟೈಮಿಗೆ ಹೋಗಿ ಕರೆಕ್ಟ್ ಬಂದ್ಬಿಡ್ಬೇಕು. ಒಳ್ಳೆ ಹಂಗೆ ಭಾಳ ಅತಿ ನಾವು ತಡ ಮಾಡಬಾರ್ದು. ಏನು ಸುಮ್ಮನೆ ಮಂದಿ ಮಾತಾಡ್ಕೊಳಕ್ಕೆ ಆಸ್ಪದ ಕೊಡಬಾರ್ದು. ಅರ್ಥ ಮಾಡ್ಕೊ. ನಿಮ್ಮವ್ವ ನೀನು ಓದಿಸ್ಬೇಕು ಹಂಗೆ ಹಿಂಗೆ ಅಂತಾಳ. ನೀನು ನೋಡಿದ್ರೆ ಹಿಂಗೆ ತಡ ಆಗಿ ಬಂದು ನನಗನ್ನಿಸ್ತೈತಿ ನೀ ಯಾರನ್ನ ಭೇಟಿಯಾಗಕ್ಕೆ ಹುಡುಗರನ್ನ ಹೋಗಿ. ಆದರೆ ಹೇಳುವಲ್ಲಿ ಕೇಳಿದ್ರೆ ಗೆಳತಿ ಮನೆಗೆ ಹೋಗಿದ್ದೆ ಅಂತಿ. ಇದು ಹಿಂಗೆ ಮುಂದುವರೆದ್ರೆ ನೋಡಿ ಭಾಳ ಕಷ್ಟ ಆಕತಿ. ಅದಕ್ಕೆ ಹೇಳಕತ್ತೇನೆ. ನಿಮ್ಮಪ್ಪ ನಿನ್ನ ಮೇಲೆ ಜೀವನ ಇಟ್ಕೊಂಡನ ತಿಳ್ಕೊ. ಏನ ಸರಿ. ಏನು ಹುಡುಗರ ಏನು ಆತಾಗ. ಅಜ್ಜಿ ಅಜ್ಜಿ 5 ರೂಪಾಯಿ ಕೊಡಜ್ಜಿ. 5 ರೂಪಾಯಿ? ಅಯ್ಯೋ ಬಾಡೆ. ಅಲ್ಲಲ್ಲ ನಾವು ಸಣ್ಣರಿದ್ದಾಗ 5 ರೂಪಾಯಿ ಅಲ್ಲ ಇಲ್ಲೋಡಿಲೆ 1 ನಯಾ ಪೈಸೆ ಕೇಳಕ್ಕೆ ನಮ್ಮ ಅಪ್ಪನ ಮುಂದೆ ನಮ್ಮ ಮುಂದೆ ಹೆದರ್ತಿದ್ವಿ ನಾವು. ಯಾವ್ರು ಏನಂತಿದ್ರು ಗೊತ್ತೇನೆ ಕೇಳಿದ್ರೆ ನಿಂಗೆ ದುಡ್ಡು ಕೊಡ್ತಿದ್ದಿಲ್ಲನು? ದುಡ್ಡು ಕೂಡ ದೂರ ಉಳಿತು. ದುಡ್ಡು ಕೇಳತ್ಲೆ ಏನಂತಿದ್ರು ಗೊತ್ತಾ? ಅಲ್ಲ ಕೇಳತನೂ ಇದ್ದಿದ್ದಿಲ್ಲ. ಏನೋ ಆಪಿತಪ್ಪಿ ಯಾವಾಗಾರ ಒಂದು 10 ಪೈಸೆ 20 ಪೈಸೆ 20 ಪೈಸೆ ಭಾಳ ಆತ್ಬಿಡು. 10 ಪೈಸೆ ನಯಾ ಪೈಸೆ ಕೇಳಿದ್ರೆ ಏನಂತಿದ್ರು ಗೊತ್ತೇನ? ಎದಕ್ ಬೇಕು? ಎದಕ್ ಬೇಕು? 8 ರೊಟ್ಟಿ ತಿಂತಿ, ಹೊತ್ತಿ ಸರಿ ಊಟ ಮಾಡ್ತಿ, ಮತ್ತೆ ಎದಕ್ ಬೇಕು ನಿನ್ಗೆ? ತಲೆ ಬರಬರಿ ಐತಿಲ್ಲ ನಿಂಗೆ. ನೋಡ ಕೂಳು ಹಾಕದ ಹೆಚ್ಚು ನಿಮ್ಗೆ. ಮತ್ತು ರೊಕ್ಕ ಬೇರೆ ಕೊಡ್ತಾರನ? ತಣ್ಣಗೆ ಇರೋ ತಿಂದು ಬಿದ್ದಾಡ್ರಿ ಅಂತಿದ್ರು ಗೊತ್ತೇನ? ಹೌದಾ? ನೀನು ಏಕಾಏಕಿ ಬಂದವನ 5 ರೂಪಾಯಿನೇ ಕೇಳ್ತಿ. 5 ರೂಪಾಯಿ ಚೀಲ್ಗಟ್ಲೆ ಸಂತಿ ಮಾಡ್ಕೊಂಡ್ ಬರ್ತಿದ್ವಿ ನಾವು. ಹಲ್ಕಟ್ಟ ಬೇಡ ರೊಟ್ಟಿ ಕೂಳು ಹೊಟ್ಟಿಗೆ ಕೂಳು ತಿನ್ನಾಗ 5 ರೂಪಾಯಿ ತಗೊಂಡು ಏನು ಮಕ್ಕಳಿಗೆ ಇಟ್ಕೊಂತಿ? 5 ರೂಪಾಯಿ ಕೊಡು ಕುರ್ಕುರೆ ಲೇಸ್ ತಗೋತೀನಿ. ಅವ ಲೇಸ್ ಪ್ಯಾಕೆಟ್ನ್ಯಾಗ ಸುಡಗಾಡಿ 2 ಚೀಪ್ಸ್ ಇರಂಗಿಲ್ಲ. 5 ರೂಪಾಯಿ ಗಾಳಿನ ತುಂಬಿರ್ತಾವ ಅದ್ರಾಗ. ಹವಾ ಹಾಕಿ ಪೂರ ಹೋಗ ಬಾಡೆ 2 ರೊಟ್ಟಿ ತಿನ್ನೋಗ ಕಸುವರ ಬರ್ತತಿ. ಏನ ಹೋಗ ಆಕಿ ನಿಮ್ಮ ಅವ್ವ ಅದಾಳಕಿ. ಏ ಗಿರ್ಜಿ ಇವ್ ನೋಡಲ್ಲ ಮಾತಿತ್ತಿದ 5 ರೂಪಾಯಿ ಅನ್ನಕತ್ತಾನ. ಚಪ್ಪಲ್ ತಗೋತೀನಿ ಏನಂತಿ? ಬರೇ ಬೈತಿ. ಎಲ್ಲ ನಮ್ಮ ಫ್ರೆಂಡ್ಸ್ ಅಮ್ಮಾರು ಎಟ್ ಜೀವ ಮಾಡ್ತಾರ ಅಜ್ಜಿಗಳು. ನೀ ಬರೇ ಬೈತಿ. ಬಾಡ್ಯ ಅಲ್ಲ ಮತ್ತೆ ನಿಮಗೆ ಮುಕ್ಕಳರಿ ನಿಮಗೆ ರೊಕ್ಕ ಕೊಟ್ಟು ಕಳಿಸಿ ಮತ್ತು ಬರೀ ಬೈತಿ ಅಂತೀಯ.